ಚೆನ್ನಾಗಿತ್ತು ಕಾಫಿ. ಎಷ್ಟು ವರ್ಷ ಆಯ್ತು ಈ ಮನೆ ಕಟ್ಟಿ? ಇದು ನಮ್ಮ ಭಾವನವ್ರ ಮನೆ. ಎಷ್ಟು ವರ್ಷ ಆಯ್ತು ಕಟ್ಟಿ? ಆಯಿತು ಭಾವ, ಒಂದು 30-35 ವರ್ಷ ಆಯಿತು. ಚೆನ್ನಾಗಿ ಇಟ್ಕೊಂಡಿದ್ದೀರಿ. ಅಂದಾಗೆ ತಮ್ಮ ಮೂಲ ಊರು ಯಾವುದಂದ್ರಿ ನೀವು? ನಾನು ಹೇಳಿದೆ ಚಿತ್ರದುರ್ಗ. ಚಿತ್ರದುರ್ಗ ನೀವು ಹೇಳಿದ್ರಿ, ಮರೆತೆ ನಾನು. ನಮ್ಗೆ ಹೆಂಗೆ ಅಂದರೆ, ನಾವು ಯಾವುದೇ ಊರಿಗೆ ಹೋಗ್ಲಿ ಸಂಜೆ ಹೊತ್ತಿಗೆ ನಮ್ಮ ಊರಿಗೆ ಬಂದು ನಮ್ಮ ಮನೇಲೇ ಮಲ್ಕೋಬೇಕು. ಆವಾಗಲೇ ಒಂಥರ ನೆಮ್ಮದಿ. ಮುದ್ದೆ ಬಸ್ಸಾರು, ಅನ್ನ ಕೊಡು ಕಾವೇರಿ, ನಮ್ಮನ್ನೆಲ್ಲ ಕಾಯುವ ತಾಯಿ ಚಾಮುಂಡೇಶ್ವರಿ, ಜನ್ಮ ಕೊಟ್ಟ ತಾಯಿ, ಇವ್ರದ್ದೆಲ್ಲ ಮುಖ ನೋಡಿಲ್ಲ ಅಂದರೆ ಅದೊಂಥರ ನೆಮ್ಮದಿನೇ ಇಲ್ದಂಗೆ ನಮಗೆ, ಅಲ್ವೇನ್ರೋ? ಹೌದೌದು ಹೌದೌದು. ಅಮ್ಮ, ಹುಡುಗಿ ಬಂದು ಇದ್ರಲ್ಲಿ ಯಾರು? ಎಡಕ್ಕೆ ನಿಂತಿದ್ದಾಳಲ್ಲಮ್ಮ, ಕೆಂದೆಳ್ಳಿರು ಬಣ್ಣ. ಅವಳೇ ನಮ್ಮನೆ ಸೊಸೆಯಾಗಿ ಬರೋಳು. ಸ್ವಲ್ಪ ಇಲ್ಲಿ ಬಾಮ. ಹಿರಿಯರ್ ಮನೆಗೆ ಬಂದಿದ್ದಾರೆ, ಅದರಲ್ಲೂ ಗಂಡಿನ ಕಡೆಯವ್ರ ಮನೆಗೆ ಬಂದಿದ್ದಾರೆ. ಕಾಲಿಗೆ ಬಿದ್ದ ಆಶೀರ್ವಾದ ತಗೋಬೇಕು ಅಂತ ಮನೇಲಿ ಹೇಳ್ಕೊಟ್ಟಿಲ್ವಾ ನಿಂಗೆ? ನಮಸ್ಕಾರ ಮಾಡಮ್ಮ. ಹಾ ಇರ್ಲಿ ಬಿಡು. ಏನಿದು ಕೂದಲೆಲ್ಲ ಹೀಗೆ ಬಿಟ್ಕೊಂಡಿದೀಯ? ಚೆನ್ನಾಗಿ ಎಣ್ಣೆ ಹಾಕಿ ಜಡೆ ಹಾಕ್ಕೊಳ್ಳೋದಲ್ವಾ? ಹಾ, ಹೋಗ್ಲಿ, ಈ ಹೂನಾದ್ರೂ ಮುಡ್ಕೊ. ಸೀರೆನಾದ್ರೂ ಉಟ್ಕೊಳ್ಳೋದಕ್ಕೆ ಬರುತ್ತೋ ಅಥವಾ ಅದು ಬರಲ್ವೋ? ಬರುತ್ತೆ, ತುಂಬ ಚೆನ್ನಾಗಿ ಉಟ್ಕೋತಾಳೆ. ಅದು ನೀವು ಹಠಾತ್ತಾಗಿ ಬಂದ್ರಲ್ಲ, ಹಾಗಾಗಿ ಚೆನ್ನಾಗಿ ಉಟ್ಕೋತಾಳೆ. ಅಮ್ಮ, ಅದನ್ನೆಲ್ಲ ಆಮೇಲೂ ಮಾತಾಡ್ಕೋಬಹುದು. ಮೊದಲು ನಾವು ಬಂದ ವಿಷಯ ಮಾತಾಡೋಣ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನೋಡಿ, ಏನೇ ಮಾಡಿದ್ರು ಚಿಕ್ಕದಾಗಿ ಚೊಕ್ಕದಾಗಿ ಮಾಡಿ ಮುಗಿಸ್ಬೇಕು. ಸಮಯ ಹಾಳು ಮಾಡೋದು ನಂಗೆ ಸುತ್ತಾರಾಮ್ ಇಷ್ಟ ಇಲ್ಲ. ಅದಕ್ಕೆ ಬೇಗ ನಿಶ್ಚಿತಾರ್ಥನೂ ಮಾಡಿ ಮುಗಿಸೋಣ ಅಂತ ಬಂದ್ವಿ. ನಿಶ್ಚಿತಾರ್ಥನಾ? ಹಾ, ಸಮಯ ಕೂಡಿ ಬಂದಾಗ ಯಾಕೆ ಸುಮ್ಮನಿರ್ಬೇಕು? ಒಳ್ಳೆ ಕಾರ್ಯನ ನಾವು ಯಾವತ್ತೂ ಮುಂದಕ್ಕೆ ಹಾಕ್ಬಾರ್ದು. ಅಲ್ಲ, ಈ ಬಗ್ಗೆ ನಾವಿನ್ನೂ ಏನು ಮಾತಾಡ್ಕೊಂಡಿಲ್ವಲ್ಲ? ಇದರಲ್ಲಿ ಮಾತಾಡೋದೇನಿದೆ? ನಮ್ಮ ಕುಟುಂಬದ ಬಗ್ಗೆ ಇಡೀ ಊರಿಗೆ ಗೊತ್ತು, ನಿಮ್ಮ ಬಗ್ಗೆ ನಮಗೆ ಗೊತ್ತು. ಇನ್ನು ಚರ್ಚೆ ಮಾಡೋದೇನಿದೆ, ಅಲ್ವೇನಮ್ಮ? ಹಾ ಸರಿ ಸರಿ. ಅಲ್ಲ,
ಜಾತಕನೂ ನೋಡಿಲ್ವಲ್ಲ. ನೋಡಿ